ನಮಸ್ಕಾರ. ಇವತ್ತಿನ ಸ್ಪೆಷಲ್ ಪಾಲಕ್ ರೈಸ್. ಸ್ಟವ್ ಅಂಟಿಸ್ಮೇಲೆ ಒಂದು ಪಾತ್ರೆ ಇಡಿ. ಪಾತ್ರೆಗೆ ನಾನು 2 to 3 ಗ್ಲಾಸಸ್ ಆಫ್ ವಾಟರ್ನ ಹಾಕೊತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ನೀವು 3 ಗ್ಲಾಸಸ್ ವಾಟರ್ ಆದಮೇಲೆ ನಿಮ್ಮ ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ ಪಾಲಕ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಸೊ ಪಾಲಕ್ನ ನೋಡ್ತಾ ಇರ್ಬೋದು. ಪಾಲಕ್ ಈ ಥರ ಕುದ್ದಾದಮೇಲೆ ಅದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಡಿ. ತಣ್ಣಗಾದಮೇಲೆ ನೀವು ಒಂದು ಮಿಕ್ಸಿ ಜಾರಲ್ಲಿ ನೀವೇನು ಕುದಿಸ್ಕೊಂಡಿದ್ದೀರೋ ಪಾಲಕ್ನ, ಆ ಪಾಲಕ್ನ ತೆಗೆದು ಮಿಕ್ಸಿಗೆ ಹಾಕಿ. ಮಿಕ್ಸಿಗೆ ಹಾಕಿದ ನಂತರ ಅದರ ಜೊತೆಗೆ ಒಂದು, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 10 ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಅಥವಾ 7ರಿಂದ 6 ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಖಾರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಕಂಪ್ಲೀಟ್ಲಿ ಗ್ರೈಂಡ್ ಆಗಿರಬೇಕು. ಗ್ರೈಂಡ್ ಆದಮೇಲೆ ನೋಡಿ, ನಿಮಗೆ ಈ ಥರ ಕಂಪ್ಲೀಟ್ಲಿ ಪೇಸ್ಟ್ ಆಗಿರಬೇಕು. ಸೊ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ತಿರ್ಗಾ ಸ್ಟವ್ ಅಂಟಿಸಿ ಒಂದು ಕುಕ್ಕರ್ ತೊಗೊಳ್ಳಿ. ಆ ಕುಕ್ಕರ್ಗೆ ನೀವು 2 to 3 ಸ್ಪೂನ್ ಆಫ್ ಆಯಿಲ್ ಆದರೂ ಹಾಕೋಬೋದು. ನಿಮ್ಮ ಹತ್ರ ತುಪ್ಪ ಇದ್ದರೆ 2 to 3 ಸ್ಪೂನ್ಸ್ ಆಫ್ ತುಪ್ಪ ಆದರೂ ಹಾಕೋಬೋದು. ಒಂದು ಸ್ವಲ್ಪ ಕಾಯ್ದಾದ್ಮೇಲೆ ಅದಕ್ಕೆ 2 ಪಲಾವ್ ಎಲೆ, ಆಮೇಲೆ ಚಕ್ಕೆ ಹಾಕ್ಕೊತೀನಿ. ಒಂದೇ ಒಂದು ಚಕ್ಕೆ, ಅದರ ನಂತರ 2 ಲವಂಗ ಆ್ಯಂಡ್ 2 ಏಲಕ್ಕಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು ಒಂದು ಆನಿಯನ್ ಹಚ್ಕೊಂಡಿರೋದು ಆನಿಯನ್ ಹಾಕ್ಕೊತಾ ಇದ್ದೀನಿ. ಅದನ್ನು ಕಂಪ್ಲೀಟ್ಲಿ ಬ್ರೌನ್ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ನೀವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕೋಬೋದು. ನಾನು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಇಷ್ಟು ಕಂಪ್ಲೀಟ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಬರೀ ಒಂದೇ ಟೊಮೆಟೊ ಸಾಕು, ಹೆಚ್ಚಿಗೆ ಹಾಕ್ಕೋಬೇಡಿ. ಒಂದೇ ಟೊಮೆಟೊ ಹಾಕ್ಕೊಂಡು ತಿರ್ಗಾ ಫ್ರೈ ಮಾಡಾದ ನಂತರ, ಫ್ರೈ ಆದಮೇಲೆ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಪುದೀನ ಆದಮೇಲೆ ಕೊತ್ತಂಬರಿನೂ ಹಾಕ್ಕೊತೀನಿ. ಕೊತ್ತಂಬರಿ ಸೊ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅವೆರಡನ್ನ ಚೆನ್ನಾಗಿ ಕಲಸಿ ನಿಮಗೆ ಅದು ಒಂಥರ ಪಲ್ಯ ಥರ ಹಾಕಬೇಕು. ಅದಾಗದ ನಂತರ ನೀವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಪಾಲಕ್ದು, ಅದನ್ನು ಹಾಕ್ಕೊತಾ ಇದ್ದೀನಿ. ಆ ಮಿಕ್ಸಿನಲ್ಲಿ ನಿಮ್ಗೆ ಇನ್ನೊಂಚೂರು ಪೇಸ್ಟ್ ಇರುತ್ತೆ, ಸ್ವಲ್ಪ ವಾಟರ್ ಹಾಕ್ಕೊಂಡು ಕಂಪ್ಲೀಟ್ಲಿ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಅಗೇನ್ ಮಿಕ್ಸ್ ಮಾಡಿದ ನಂತರ 2 minutes or 3 minutes ಬಾಯ್ಲ್ ಹಾಕ್ಬಿಡಿ. ಬಾಯ್ಲ್ ಆದಮೇಲೆ ನೀವು ಹೇಗೆ ಅಕ್ಕಿ ತೊಗೊಂಡಿದ್ದೀರಾ, 1 ಪಾವ್ ಅಕ್ಕಿ ತೊಗೊಂಡಿದ್ದೀರಾ ಇಲ್ಲ 2 ಪಾವ್ ಅಕ್ಕಿ ತೊಗೊಂಡಿದ್ದೀರಾ, ಅದ್ರ ಮೇಲೆ ನೀವು ವಾಟರ್ ಹಾಕಿ. ನಾನು 1 ಪಾವ್ ಅಕ್ಕಿ ತೊಗೊಂಡಿರೋದು, ಸೊ 2 cups ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಸೊ ವಾಟರೆಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಆಗ ನಂತರನೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಿ. ಬಾಯ್ಲ್ ಆಗ ನಂತರ ನೀವೇನು ರೈಸ್ನ ನೆನೆಸಿಟ್ಟಿರ್ಬೇಕು, ಅದನ್ನು ರೈಸ್ ನೆನೆಸಿಟ್ಟಿರ್ತೀರಲ್ವ, ಅಕ್ಕಿನ ನೆನೆಸಿಟ್ಟಾದಮೇಲೆ ಅದನ್ನು ಹಾಕಿ ಫುಲ್ಲು ಕಂಪ್ಲೀಟಾಗಿ ಕ್ಲೀನಾಗಿ ಎಲ್ಲನೂ ಹಾಕಾದ್ಮೇಲೆ ಅಗೇನ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಬಾಯ್ಲ್ ಆಗಕ್ಕೆ ಬಿಡಿ. ಬಾಯ್ಲ್ ಆಗಬೇಕು. ಬಾಯ್ಲ್ ಆದಾಗಲೇ ಆ ಮಸಾಲ ಎಲ್ಲ ಕಂಪ್ಲೀಟ್ಲಿ ಅಕ್ಕಿಗೆಲ್ಲ ಅಂಟ್ಕೊಳ್ಳೋಕೆ ಸಾಧ್ಯ. ಸೊ ಬಾಯ್ಲ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಆದಮೇಲೆ ಒಂದು ವಿಸಿಲ್ ಕೊಡಿಸಿ. ವಿಸಿಲ್ ಎಲ್ಲ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಏನು ಪಾಲಕ್ ರೈಸ್ ಆಗಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಸ್ವಲ್ಪ ದಮ್ ಕಟ್ಟಾದಮೇಲೆ ರುಚಿಯಾದ ಪಾಲಕ್ ರೈಸ್ ರೆಡಿ.